ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮೊನ್ನೆ ಹೊಸಪೇಟೆನಲ್ಲಿ ಮಹಾನ್ ಘಟಾನುಘಟಿಗಳು ಶ್ರೀರಾಮುಲು, ರಮೇಶ್ ಜಾರಕಿಹೊಳಿ, BV ನಾಯಕ್, ಆಮೇಲೆ ಮಾಜಿ ಸಂಸದರು ಈ ಭಾಗದ ದೇವೇಂದ್ರಪ್ಪನವರು, ಶಿವನಗೌಡ ಪಾಟೀಲ್, ಶಿವನಗೌಡ ನಾಯ್ಕ್, ಸೊ ಈ ತರದವರು ಸೇರಿ ರಾಜೇಗೌಡರು ಸಹ ರಾಜೇಗೌಡರು, ಆಮೇಲೆ ಆ ಹೆಣ್ಮಗಳು MLC ಬಿಜೆಪಿಯ MLC ಅವರು ಇವರೆಲ್ಲರೂ ಇದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಒಂದು ಸಮಾಜವನ್ನ ರಾಜಕೀಯವಾಗಿ ಯಾಕರಪ್ಪ ಹೊಡಿತೀರಿ? ನಾಚಿಕೆ ಆಗೋದಿಲ್ವೇನ್ರಿ? $187 ಕೋಟಿ ಹಗರಣ ಆದಾಗ್ಲೂ ಬಾಯ್ ಬಿಡ್ಲಿಲ್ಲ ವಾಲ್ಮೀಕಿ ನಿಗಮದಲ್ಲಿ. %56 ಮೀಸಲಾತಿ ಮತ್ತೆ 50%ಗೆ ಬಂದು STಗಳಿಗೆ 7ರ ಬದಲು 3%ಗೆ ಬಂದಿದೆ. 3 ಇದ್ದದ್ದನ್ನ 7 ಆಗಿತ್ತು ನಮ್ಮ ಹೋರಾಟಗಳು. ಅದನ್ನ SCಗಳದ್ದು 17 ಆಗಿದ್ದನ್ನ 15ಕ್ಕೆ ಬಂದಿದೆ, ಈಗ 3. ನಾನು ಇಷ್ಟೇ ಹೇಳ್ತೇನೆ, ನಿಮ್ಗೆ ಏನಾದ್ರೂ ಸಹ ಈ ಸಮಾಜದ ಋಣ ತೀರಿಸಬೇಕು ಅನ್ನೋ ಆಗಿದ್ರೆ, ವಾಲ್ಮೀಕಿ ವಂಶಸ್ಥರು ಅಂತ ಹೇಳ್ಕೋಬೇಕು ಅನ್ನೋ ಆಗಿದ್ರೆ, ಮೊದಲು ಸಭ್ಯತೆಯನ್ನ ಕಲೀರಿ, ಸಂಸ್ಕಾರವನ್ನ ಮೈಗೂಡಿಸ್ಕೊಳ್ಳಿ. ಆ ಮಹರ್ಷಿ ವಾಲ್ಮೀಕಿ ಬರೆದಿರುವಂತ ರಾಮಾಯಣವನ್ನು ಓದಿ ಗೊತ್ತಾಗುತ್ತೆ. ಏನು ಈ ಸಮಾಜದ ದುಃಖ ದುಮ್ಮಾನಗಳಿಗೆ ಸ್ಪಂದಿಸ್ದೇನೆ ಬಹುಶಃ ನಾನು ನಮ್ಮವರು ಹೋರಾಟ ಮಾಡತಾ ಇದ್ರೆ ನಾವು ST ಆಗೋ ಪ್ರಶ್ನೆ ಇರ್ತಾ ಇರ್ಲಿಲ್ಲ. ಡಿಲಿಮಿಟೇಷನ್ ಅನ್ನ ಒತ್ತಡ ತಂದು ಜಾರಿಗೆ ತರದೇ ಇದ್ದಿದ್ರೆ ನೀವು ಕನಸು ಕಾಣಬೇಕಾಯ್ತು, MLAಗಳಾಗುವಂಥದ್ದು, ಮಂತ್ರಿಗಳಾಗುವಂಥದ್ದು. ನಾನು ರಾಜಕೀಯ ಬದುಕಿನಲ್ಲಿ ಇರುವಂಥದ್ದು, ಸಾರ್ವಜನಿಕ ಬದುಕಿನಲ್ಲಿ ಇರುವಂಥದ್ದು ಯಾವುದೋ ಒಂದು ಸ್ಥಾನಮಾನಕ್ಕೋಸ್ಕರ ಅಲ್ಲ. ನಾನು ಒಂದು ಸಿದ್ಧಾಂತದ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಬದಲಾವಣೆಯನ್ನ ಸಾಧ್ಯವಾದ ಮಟ್ಟಿಗೆ ತರಲಿಕ್ಕೆ ಬದ್ಧತೆ ಇಟ್ಟುಕೊಂಡಿರುವಂತ ಒಬ್ಬ ಸೇವಕ ಅನ್ನೋದನ್ನ ನಾನು ಇಷ್ಟೇ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ವಿಸ್ತೃತವಾದಂತ ಚರ್ಚೆಗೆ ತಾವು ಸಿದ್ಧರಿದ್ರೆ ನೀವೇ ಹೇಳಿ ವಿಧಾನಸೌಧದ ಮುಂದೆ. ನಾನೇ ಅಲ್ಲಿ ಈಗ ಒಂದು 60 ಚೇರ್ ಹಾಕ್ಸಿದ್ದೇನೆ. ಅಲ್ಲಿ ತಪೋವನದಲ್ಲಿ ಮಹರ್ಷಿ ವಾಲ್ಮೀಕಿ ಕುಟೀರದಲ್ಲಿ ಚೇರುಗಳು ಒಂದು 64 ಏನೋ ಹಾಕ್ಸಿದ್ದೇನೆ, ಒಂದು 4 ಟೇಬಲ್ಗಳು ಹಾಕ್ಸಿದ್ದೇನೆ ವೇದಿಕೆಗೆ. ನಿಮಗೆ ಏನಾದ್ರೂ ಸ್ವಲ್ಪನಾದ್ರೂ ವಾಲ್ಮೀಕಿ ವಿಚಾರದ ಬಗ್ಗೆ, ಆ ಸಮಾಜದ ಆಗುಹೋಗುಗಳ ಬಗ್ಗೆ ಮತ್ತು ರಾಜ್ಯದ ಯಾವುದೇ ವಿಚಾರದ ಬಗ್ಗೆ ನಿಮಗೆ ಏನಾದ್ರೂ ಬದ್ಧತೆ ಇದ್ರೆ ನಿಮ್ಮೆಲ್ಲ ಗ್ಯಾಂಗ್ ನೀವೇ ನಿಗದಿ ಮಾಡಿ, ನಾನು ಬರ್ತೇನೆ, ಚರ್ಚೆ ಮಾಡೋಣ. ನಿಮ್ದೇನು ಕಾಂಟ್ರಿಬ್ಯೂಷನ್, ನಮ್ದೇನು ಕಾಂಟ್ರಿಬ್ಯೂಷನ್ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಿ. ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟಿರೋದಕ್ಕೆ ಜನರ ಕ್ಷಮೆಯನ್ನ ಯಾಚಿಸಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ನನ್ನನ್ನ ಸದಾ ಮಾವ ಅಂತ ಕರೆಯುವಂತ ರಾಮುಲು ಮತ್ತು ಅವರ ಟೀಮ್ ಅನ್ನ ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.